ನರೇಂದ್ರ ಮೋದಿಯವರು ಹೇಳಿದ ಸುಳ್ಳುಗಳು, ಸಬ್ಕಾ ಸಾಥ್ ವಿಕಾಸ್ ಅಂತ ಹೇಳಿದ್ರು, ಸಬ್ಕಾ ವಿಕಾಸ್ ಅಂತ ಹೇಳಿದ್ರು. ನಾನು ಹೇಳ್ತೀನಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಲ್ಲ, ಸಬ್ಕಾ ಸರ್ವನಾಶ ಅಪ್ನೆ ಕಿಯಾ. ತಾವು ಕೇವಲ ಮನ್ ಕಿ ಬಾತ್ ಅಂತ ಜನರಿಗೆ ಮೋಸ ಮಾಡಿದ್ದಾರೆ. ಜನ ಇವತ್ತು ಮನ್ ಕಿ ಬಾತ್ ಮಾಡ್ತಿದ್ದಾರೆ, ಜನ ಇವತ್ತು ಕಾಮ್ ಕಿ ಬಾತ್ ಮಾಡಿ ಅಂತ ಹೇಳಂತ ಕೆಲಸ ಮಾಡ್ತಾರೆ. 4 ಬಾರಿ MP ಆಗಿದ್ದೀರಾ, ಕೇಂದ್ರ ಮಂತ್ರಿ ಆಗಿದ್ದೀರಾ, ಯಾವ ಅಭಿವೃದ್ಧಿ ಕ್ಷೇತ್ರಕ್ಕೆ ಮಾಡಿದ್ದೀರಾ? ಅದರಲ್ಲೂ ವಿಶೇಷವಾಗಿ ಆದಾಯ ವಿಚಾರದಲ್ಲಿ ಈ ಭಾಗದ ಜನರಿಗೆ ತಾವು ಮೋಸ ಮಾಡಿದ್ದೀರಿ. ಆವರಣದಲ್ಲಿ ಒಂದು ನೇಹಾ ಹತ್ಯೆ, ಈ ಪ್ರಕರಣದ ಶಿಕ್ಷೆ ಯಾವ ರೀತಿ ಕಠಿಣವಾಗಿ ಆಗಬಹುದು? ತಾವು ಒಂದು ಯುವಕರಾಗಿ ನಮ್ಮಂತ ಯುವಕರಿಗೆ ಒಂದು ಏನ್ ಮೆಸೇಜ್ ಕೊಡ್ಬೇಕಂತ ಅನ್ಕೊಂಡಿದ್ದೀವಿ ಸರ್? ಯಾವತ್ತೂ ಆಗಬಾರ್ದು. ಆಮೇಲೆ ಒಂದು ಸಂದೇಶ ಹೋಗಬೇಕು, ಶಿಕ್ಷೆ ಮೂಲಕ ಮುಂದೆ ಯಾರಿಗೂ ಇಂಥ ಕೆಲಸ ಮಾಡಬಾರ್ದು ಅಂತ ಶಿಕ್ಷೆ ಅಂತ ಆಗಬೇಕು. ದಾರಿ ತಪ್ಪಿದ್ದ ಮಗ ದಾರಿ ತಪ್ಪಿದ ಮೊಮ್ಮಗ. ಹೆಲೋ, ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ, ಧಾರವಾಡ 11ನೇ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರಾ. ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರವಾಗಿರಲಿ, ಧಾರವಾಡ ಲೋಕಸಭಾ ಕ್ಷೇತ್ರ ಆಗಿರಲಿ, ಈ ಲೋಕಸಭಾ ಕ್ಷೇತ್ರದಲ್ಲಿ ಹೊಸ ಮುಖರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇದೇ ಕಾಂಗ್ರೆಸ್ ಪಕ್ಷ. ಈ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾಗಿರ್ತಕ್ಕಂಥ ಮಾಜಿ KPCC ಕಾರ್ಯ ಅಧ್ಯಕ್ಷರು ಆಗಿರ್ತಕ್ಕಂಥ ಮತ್ತು ಹಾವೇರಿ ಗದಗ್ ಧಾರವಾಡ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಸಲೀಂ ಅಹಮದ್ ಸರ್ ಅವರು ಇಂದು ನ್ಯೂಸ್ 43 ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾದಲ್ಲಿ ಭಾಗಿಯಾಗಿದ್ದಾರೆ. ವೀಕ್ಷಕರೇ, ಅವಕಾಶ ಮಾಡಿಕೊಟ್ಟಿದ್ದಾರೆ. ಸುಮಾರು ಒಂದು ವೀಕ್ನಿಂದ ನಾನು ಟ್ರೈ ಮಾಡ್ತಾ ಇದ್ದೆ. ಇವತ್ತು ಆ ಅವಕಾಶ, ಆ ಸೌಭಾಗ್ಯ ನ್ಯೂಸ್ 43 ಇಂಡಿಯಾ ಜೊತೆ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಬನ್ನಿ ವೀಕ್ಷಕರೇ, 2009ರಿಂದ 2014ರ ಚುನಾವಣೆಯಲ್ಲಿ ಕೂಡ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಆದರೆ ದುರಾದೃಷ್ಟ, ಇವರಂತ ಯುವ ನಾಯಕರಿಗೆ ಅವಕಾಶ ಸಿಗಲಿಲ್ಲ. 2019ರಲ್ಲಿ DR ಪಾಟೀಲ್ ಸ್ಪರ್ಧೆ ಮಾಡಿದ್ರು, ಅವಾಗೂ ಕೂಡ ಸಿಗಲಿಲ್ಲ. ಆದರೆ IG ಸನ್ನಿಧಿ ಅವ್ರನ್ನೇ ಬಿಟ್ರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಿಕ್ಕೆ ಆಗಲಿಲ್ಲ. ಇವೆಲ್ಲ ಬೆಳವಣಿಗೆದೊಂದಿಗೆ ಧಾರವಾಡ ಲೋಕಸಭಾ ಕ್ಷೇತ್ರ ಬಗ್ಗೆ ವಿನೋದ್ ಅಸೂಟಿ ಪರವಾಗಿ, ಆನಂದ ಸ್ವಾಮಿ ಗಡ್ಡದರ ಪರವಾಗಿ ಪವರ್ಫುಲ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇರುವಂತ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಲೀಂ ಅಹಮದ್ ಸರ್ ಇದ್ದಾರೆ. ಅವ್ರ ಜೊತೆ ಮಾತನಾಡೋಣ. ನಮಸ್ತೆ. ನಮಸ್ಕಾರ ಸರ್. ಮೊದಲಿಗೆ ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಮಸ್ಕಾರ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಾನು ನಿಮ್ಮ ಮೇಲೆ ಆಭಾರಿಯಾಗಿರುತ್ತೇನೆ, ಚಿರಋಣಿಯಾಗಿರ್ತೇನೆ. ನನ್ನ ಮೊದಲನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ 2009-14ರಲ್ಲಿ 2 ಬಾರಿ ತಾವು ಹಾವೇರಿ ಲೋಕಸಭಾ ಕ್ಷೇತ್ರ ಸ್ಪರ್ಧೆ ಮಾಡಿದ್ರಿ. ಆವಾಗೂ ಕೂಡ ತಾವು ಪರಾಭವಗೊಂಡ್ರಿ. ಅಲ್ಲಿಂದ ವಿಧಾನ ಪರಿಷತ್ ಚುನಾವಣೆಗೆ ಬಂದ್ರಿ, ಯಶಸ್ವಿ ಆದ್ರಿ. ಮುಸ್ಲಿಮ್ಸ್ ಮುಖಂಡರು ಅನ್ನೋದಕ್ಕಿಂತ ನೀವೊಂದು ಯುವ ಮುಖಂಡರವಾಗಿ, ಬಲಿಷ್ಠವಾಗಿ ಯುವಕರಿಗೆ ಸಂಘಟನೆಯಲ್ಲಿ ಪ್ರೇರಣೆ ಆಗ್ತಾ ಇದ್ರಿ. ಹೇಗೆ ಸರ್ ಈ ಕ್ವಾಲಿಟಿ? ನಾನು ವಿದ್ಯಾರ್ಥಿ ಮುಖಂಡನಾಗಿ NSUಯಲ್ಲಿ ಕೆಲಸ ಮಾಡಿದ್ದೀನಿ, ಯೂತ್ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದ್ದೀನಿ, ಕಾಲೇಜ್ ಮಟ್ಟದಿಂದ ರಾಷ್ಟ್ರ ಮಟ್ಟವರೆಗೆ ಕೆಲಸ ಮಾಡಿದ್ದೀನಿ, ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೀನಿ, ಡೈರೆಕ್ಟರ್ ಜನರಲ್ ನೆಹರು ಯುವ ಕೇಂದ್ರ ಸಂಘಟನೆಯಲ್ಲಿ ಕೂಡ ಕೆಲಸ ಮಾಡಿದ್ದೀನಿ, NSU ಬ್ಲಾಕ್ ಕಾಲೇಜಿನ ಯೂನಿಟ್ ಅಧ್ಯಕ್ಷ ಕೂಡ ಆಗಿದ್ದೆ. ಸೊ ನಿರಂತರವಾಗಿ 42 ವರ್ಷ ಆಗಿದೆ. 42 ವರ್ಷದಿಂದ ಪಕ್ಷ ಸಂಘಟನೆ ಮಾಡಿಕೊಂಡು ಬ್ಲಾಕಿಂದ ರಾಷ್ಟ್ರ ಮಟ್ಟವರೆಗೂ ಕೆಲಸ ಮಾಡಿದ್ದೀನಿ. ಈ ಮೂಲಕ ಪಕ್ಷ ಸಂಘಟನೆ ನಮ್ಮ ದೊಡ್ಡ ಕರ್ತವ್ಯ, ಆ ಕೆಲಸ ನಾನು ಮಾಡ್ತಾ ಇದ್ದೀನಿ. ತಿಳಿಸಿದ್ರಿ. ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರಿ. ಆ ಚುನಾವಣೆಯಲ್ಲಿ IG ಸನ್ನಿಧಿಯವ್ರನ್ನೇ ಬಿಟ್ಟರೆ ಈ ಕ್ಷೇತ್ರದಿಂದ, ಅಂದರೆ ನಾನು ಲೋಕಸಭಾ ಕ್ಷೇತ್ರದ ಗದಗ ಲೋಕಸಭಾ ಕ್ಷೇತ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ, ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವಿಜಯಸ್ತವನೇ ಆಗಲಿಲ್ಲ. ತಾವು ಕೂಡ 2 ಬಾರಿ ಸ್ಪರ್ಧೆ ಮಾಡಿದ್ರಿ. ಏನಾಯ್ತು ಅಂತ ಹೇಳಿದ್ರೆ, ಮೊದಲೇ ಚುನಾವಣೆ 2009ರಲ್ಲಿ ನಾನು ಲೋಕಸಭೆಗೆ ಕಂಟೆಸ್ಟ್ ಮಾಡಿದ್ದೆ. ಆ ಮೊದಲೇ ಡಿಲಿಮಿಟೇಷನ್ ಆದಮೇಲೆ ಅದು ಮೊದಲನೇ ಚುನಾವಣೆ. ಮುಂಚೆ ಶಿಗ್ಗಾಂವ್, ಸವಣೂರು ಮತ್ತು ಕುಂದಗೋಳ ಆ 2 ಅಸೆಂಬ್ಲಿ ಕ್ಷೇತ್ರ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಾ ಇತ್ತು. ನಂತರ ಡಿಲಿಮಿಟೇಷನಲ್ಲಿ ಶಿಗ್ಗಾಂವ್, ಸವಣೂರು ಮತ್ತು ಕುಂದಗೋಳ ಬಿಟ್ಟು ಗದಗ್ ಮತ್ತು ರೋಣ ಕ್ಷೇತ್ರನ ಸೇರಿಸ್ಕೊಂಡ ನಂತರ ನಮಗೆ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವಾಗಲಿಲ್ಲ. ಆದರೂ ಕೂಡ ಒಳ್ಳೆ ಓಟನ್ನು
ಜನ ಕೊಟ್ಟರು. ಮೊದಲೇ ಚುನಾವಣೆಯಲ್ಲಿ ಸುಮಾರು 70,000 ಓಟಲ್ಲಿ ಸೋತಿದ್ದೆ. ಎರಡನೇ ಬಾರಿ ಕೂಡ 70,000 ಓಟ್ ಸೋತಿದ್ದೆ. ಆವಾಗ ಒಂದು ನರೇಂದ್ರ ಮೋದಿಯವರ ಒಂದು ಬಿರುಗಾಳಿ ಇತ್ತು. BJP ಪರ ಜನ ಒಲ್ ತೋರಿಸ್ತಾ ಇದ್ರು. ಅದರಿಂದ ನಾನು 2014 ಸೋತೆ. ನಂತರ ವಿಧಾನ ಪರಿಷತ್ನಲ್ಲಿ ಈ 3 ಜಿಲ್ಲೆಗಳು ಬರುತ್ತೆ, ಧಾರವಾಡ, ಗದಗ, ಹಾವೇರಿ. ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಮತಗಳಿಂದ ನಾನು ಗೆದ್ದು ವಿಧಾನ ಪರಿಷತ್ಗೆ, ಸ್ಥಳೀಯ ಸಂಸ್ಥೆಗಳಿಗೆ ಗೆದ್ದು ಬಂದೆ. ಒಟ್ಟಾರೆ ಈ ಭಾಗದಲ್ಲಿ ಜನ ಸಾಕಷ್ಟು ಅಭಿಮಾನವಾಗಿ ನನ್ನ ನೋಡ್ತಾರೆ. ನನ್ನ ಜನ್ಮಭೂಮಿ ಬೆಂಗಳೂರು, ನನ್ನ ಕರ್ಮಭೂಮಿ ಈ ಹಾವೇರಿ, ಗದಗ್ ಮತ್ತು ಧಾರವಾಡ. ಉತ್ತರ ಕನ್ನಡ ಭಾಗ, ಉತ್ತರ ಕನ್ನಡ ಭಾಗದಲ್ಲಿ ನಮ್ಮ ಕರ್ಮಭೂಮಿ ಇದೆ. ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ಚುನಾವಣೆಯಲ್ಲಿ ಹಾವೇರಿ, ಗದಗ ಲೋಕಸಭೆಗೆ ಯುವ ನಾಯಕ ಆನಂದ್ ಗಡ್ಗೆ ಟಿಕೆಟ್ ಕೊಟ್ಟಿದ್ದಾರೆ. ಧಾರವಾಡಗೆ ಯುವ ನಾಯಕರ ವಿನೋದ್ ಅಸೂಟಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈ ಎರಡೂ ಕ್ಷೇತ್ರಗಳಲ್ಲಿ BJPಯ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಕೇಂದ್ರ ಮಂತ್ರಿಗಳು ಈಗ ಚುನಾವಣೆ ಸ್ಪರ್ಧೆ ಮಾಡ್ತಾರೆ. ಈ ಎರಡೂ ಕ್ಷೇತ್ರದಲ್ಲಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಹಾವೇರಿಯಲ್ಲಿ ಆನಂದ್ ಗಿರ್ಧಮಠ ಅವ್ರು ಗೆಲ್ತಾರೆ. ಅದೇ ರೀತಿ ಇಲ್ಲೂ ಕೂಡ ವಿನೋದ್ ಅಸೂಟಿ ಗೆಲ್ತಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀನಿ. ಸರಿ ಸರ್, ಹಾವೇರಿಯಲ್ಲಿ ಆನಂದಸ್ವಾಮಿ ಗಡ್ಡದಿರ್ಮಠ ಅವರು, ಧಾರವಾಡದಲ್ಲಿ ವಿನೋದ್ ಅಸೂಟಿ ಅವರು. ನಿಮ್ಮ 5 ಗ್ಯಾರಂಟಿ, ಈ ಗ್ಯಾರಂಟಿ ಬಗ್ಗೆ ನಾನು ವಿಸ್ತಾರವಾಗಿ ನಾನು ಕ್ಲಾರಿಫೈ ತಗೊಂಡಾಗ ಈ ಗ್ಯಾರಂಟಿ ಅಟ್ಯಾಕ್ ಆಗ್ತಾ ಇರೋದು ಬಡ ಕುಟುಂಬದ ಮಹಾಲಕ್ಷ್ಮಿಗೆ 1 ಲಕ್ಷ ರೂಪಾಯಿ ಪ್ರತಿ ವರ್ಷಕ್ಕೆ, ಮತ್ತು ರೈತರ ಬೆಂಬಲ ಬೆಲೆ ಮತ್ತು GST ಮುಕ್ತ, ಅದರಿಂದ ರೈತರ ಸಾಲ ಮನ್ನಾ ಅಂತೇಳಿ ಏನು ಇವು 2 ಪ್ರಮುಖ ಗ್ಯಾರಂಟಿ ಇದ್ದಾವೆ. ಇನ್ನು ಕೇಳೋದು 3 ಗ್ಯಾರಂಟಿ. ಈ 2 ಗ್ಯಾರಂಟಿಯಲ್ಲಿ 1 ಲಕ್ಷಕ್ಕೆ 15 ಲಕ್ಷ ಭಾರತೀಯ ಜನತಾ ಪಕ್ಷ 2014ರಲ್ಲಿ ಹೇಳಿರ್ತಕ್ಕಂಥ ಅಜೆಂಡಾಗೆ ನಿಮ್ಮ ಅಟ್ಯಾಕ್ ಕೌಂಟರ್ ಆಗ್ತಾ ಇದೆ. ರೈತರ ಸಾಲ ಮನ್ನಾಗೆ ಅಟ್ಯಾಕ್ ಕೌಂಟರ್ ಆಗ್ತಾ ಇರೋದು ನಿಮ್ಮದು. ರೈತರ ಸಾಲ ಮನ್ನಾ ಮಾಡಲಿಲ್ಲ, ಉದ್ಯೋಗಪತಿ ಕಾರ್ಪೊರೇಟ್ ಲೆವೆಲ್ ಇದ್ದಂಥವ್ರು ಸಾಲ ಮನ್ನಾ ಮಾಡಿದ್ರು ಅನ್ನೋಂಥ ಇದು 2 ಅಟ್ಯಾಕ್ ಕೌಂಟರ್ ಆಗ್ತಾ ಇದೆ ಸರ್. ಹೋದ ಅಸೆಂಬ್ಲಿ ಚುನಾವಣೆಯಲ್ಲಿ 2023ರಲ್ಲಿ ಕರ್ನಾಟಕದ BJP ಸರ್ಕಾರ ಏನು ಅಧಿಕಾರದಲ್ಲಿತ್ತು ಅದರ ವಿರುದ್ಧ ನಿರಂತರವಾಗಿ ನಾವು ಹೋರಾಟ ಮಾಡಿದ್ವಿ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು 40% ಕಮಿಷನ್ ಕೇಳ್ತಾ ಇದ್ದಾರೆ BJP ಸರ್ಕಾರದಲ್ಲಿ. ಪ್ರೈಮ್ ಮಿನಿಸ್ಟರ್ಗೆ ಪತ್ರ ಕೂಡ ಬರೆದಿದ್ವಿ, ಆದರೆ ಏನು ಕೂಡ ಪ್ರಯೋಜನ ಆಗಲಿಲ್ಲ. ಮುಖ್ಯಮಂತ್ರಿಗಳು ಕೂಡ ಪತ್ರ ಬರೆದಿದ್ವಿ, ಏನು ಪ್ರಯೋಜನ ಆಗಲಿಲ್ಲ. 40% ಕಮಿಷನ್ ನಡೀತಾ ಅಂತ ಆರೋಪ ಮಾಡಿದ್ರು. ಆ ವಿಚಾರ ಇಟ್ಕೊಂಡು ನಾವು ಇಡೀ ರಾಜ್ಯಾದ್ಯಂತ ಭ್ರಷ್ಟಾಚಾರ ವಿರುದ್ಧ ನಾವು ಹೋರಾಟ ಮಾಡಿದ್ವಿ. ಅದು ಅದೇ ರೀತಿ ಅಭಿವೃದ್ಧಿ ಏನು ನರೇಂದ್ರ ಮೋದಿಯವರ ಸರ್ಕಾರ ಕೇಂದ್ರದಲ್ಲಿತ್ತು, ಜನ ಇವತ್ತು BJPನ ಭ್ರಮನಿಷ್ಠರಾಗಿದ್ದರು. ಜನ ಕಾಂಗ್ರೆಸ್ ಪಕ್ಷಕ್ಕೆ ನಂಬಿ, ನಮ್ಮ ಗ್ಯಾರಂಟಿಗಳಿಗೆ ನಂಬಿ ಅಧಿಕಾರ ಕೊಟ್ಟಿದ್ದಾರೆ. ನಾವು ಗೆದ್ದಿದ್ದೀವಿ ಅಂತ ಬೀಗಲ್ಲ, ನಮ್ರತೆ ಜನ ಕೊಟ್ಟಂತಹ ಆಶೀರ್ವಾದ ನಂಬಿಕೊಂಡು ಒಳ್ಳೆ ಸರ್ಕಾರ ಕೊಡುವಂತಹ ಕೆಲಸನ ಈಗಾಗಲೇ ಮಾಡ್ತಾ ಇದ್ದೀವಿ. ಏನು 5 ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದ್ವಿ, 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿದ್ದೀವಿ. ನುಡಿದಂತೆ ನಡೆದಂತಹ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಇದು ನಮ್ಮ ಸಂಕಲ್ಪ. ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ನಾವು ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 10 ತಿಂಗಳಲ್ಲಿ ರಾಜ್ಯದಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆ, ಅಭಿವೃದ್ಧಿ ಇದೆ. ಜನ ಬಹಳ ಸಂತೋಷವಾಗಿದ್ದಾರೆ. ಪ್ರತಿ ತಿಂಗಳು ಸುಮಾರು 5-6 ಸಾವಿರಷ್ಟು ಹಣ ಪ್ರತಿಯೊಂದು ಕುಟುಂಬಕ್ಕೆ ನಮ್ಮ ಸರ್ಕಾರದ ಹೋಗ್ತಾ ಇದೆ. ನಾವು ಅವರ ಹಕ್ಕನ್ನು ನಾವು ಕೊಡ್ತಾ ಇದ್ದೀವಿ. ಅದನ್ನು ಭಾರತೀಯ ಜನತಾ ಪಾರ್ಟಿಯವರು ಟೀಕೆ ಮಾಡ್ತಾರೆ, JDS ಟೀಕೆ ಮಾಡ್ತಾರೆ. ನಾನು ಕೇಳ್ತೀವಿ, ನಾವು ಮಹಿಳಾ ಸಬಲೀಕರಣ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ಫ್ರೀ ಬಸ್ಸನ್ನು ಕೊಟ್ಟಿದ್ದೀವಿ. ಶಕ್ತಿ ಯೋಜನೆಯಲ್ಲಿ ಫ್ರೀ ಬಸ್ ಕೊಟ್ಟಿದ್ದೀವಿ. ಏನು ತಪ್ಪು ಮಾಡಿದ್ವಿ? ಇಡೀ ಪ್ರಪಂಚದಲ್ಲಿ ಈ ಕಾರ್ಯಕ್ರಮಕ್ಕೆ ಚರ್ಚೆ ಆಗ್ತಾ ಇದೆ. ಇಲ್ಲಿವರೆಗೂ ಸುಮಾರು 195 ಕೋಟಿಯಷ್ಟು ಟ್ರಿಪ್ಗಳು ಮಹಿಳೆಯರು ಫ್ರೀ ಆಗಿ ಪ್ರಯಾಣ ಮಾಡಿದ್ದಾರೆ. ಇದು ಕೊಟ್ಟಿದ್ದ ತಪ್ಪ? ಮಹಿಳೆಯರಿಗೆ ಶಕ್ತಿ ಕೊಟ್ಟಿದ್ದ ತಪ್ಪ? ಅದೇ ರೀತಿ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ ಇಂಥ ದೊಡ್ಡ ಕಾರ್ಯಕ್ರಮ ಕೊಟ್ಟು ರಾಜ್ಯದ ಎಲ್ಲ ಜನರ, ಸಮಾಜದ ಎಲ್ಲ ವರ್ಗದ ಜನರ ಹಿತವನ್ನು ಕಾಪಾಡ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಮಹಿಳೆಯರಿಗೆ, ಯುವಕರಿಗೆ, ಕಾರ್ಮಿಕರಿಗೆ, ಎಲ್ಲ ಸಮಾಜದ ಜನರು ಇವತ್ತು ಬಹಳ ಶಾಂತಿ, ನೆಮ್ಮದಿಯಿಂದ ಬಾಳ್ತಾ ಇದ್ದಾರೆ. ಅನ್ನಭಾಗ್ಯ ದೊಡ್ಡ ಒಂದು ಕಾರ್ಯಕ್ರಮ. ಆ ಅನ್ನಭಾಗ್ಯ ಕಾರ್ಯಕ್ರಮಕ್ಕೆ ಅಕ್ಕಿ ಕೊಡಿ ಅಂತ ಡೆಲ್ಲಿ ಕೇಳಿದ್ರೆ ಕೇವಲ ರಾಜಕಾರಣ ಮಾಡಿ ಅಕ್ಕಿ ಕೂಡ ಕೊಡಲಿಲ್ಲ, ಅಲ್ಲೂ ಕೂಡ ರಾಜಕಾರಣ ಮಾಡೋದು. ಆದರೂ ಕೂಡ ನಾವು ಹಣವನ್ನು ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸೊ ಈ ಚುನಾವಣೆಯಲ್ಲಿ
ನಮ್ಮ ಪಕ್ಷದ ಅಭ್ಯರ್ಥಿ ಗೆಲುವು ನಮ್ಮ ಗ್ಯಾರಂಟಿಗಳು ಶ್ರೀರಕ್ಷೆ ಆಗಲಿದೆ ಅಂತ ಹೇಳಲು ಬಯಸ್ತಾ ಇದ್ದೇನೆ. ಸರಿ, ಈಗ ಅದೇ ರೀತಿಯಲ್ಲಿ ಮುಂದುವರೆದ ಭಾಗವಾಗಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಮ್ಯಾನಿಫೆಸ್ಟೋ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಏನು ನಾವು ಗೃಹಲಕ್ಷ್ಮಿ ಏನು ಕೊಡ್ತಾ ಇದ್ದೀವಿ ಅದನ್ನ ಸುಮಾರು 8,500 ಅಂದರೆ ಒಂದು ವರ್ಷಕ್ಕೆ 1,00,000 ಅಷ್ಟು ತಿಂಗಳಿಗೆ 8,500 ಹಣವನ್ನು ನಾವು ಮಹಾಲಕ್ಷ್ಮಿ ಕಾರ್ಯಕ್ರಮಕ್ಕೆ ನಾವು ಕೊಡ್ತೀವಿ ಅಂತ ವಾಗ್ದಾನ ಮಾಡಿದ್ದೀವಿ. MSP ಕೊಡ್ತೀವಿ ಅಂತ ವಾಗ್ದಾನ ಮಾಡಿದ್ದೀವಿ. ಯುವಕರಿಗೆ 1,00,000 ಅಷ್ಟು ಟ್ರೈನಿಂಗ್ ಕೊಟ್ಟು ಅವರು ಸ್ವಾವಲಂಬಿಯಾಗಿ ಕೆಲಸ ಮಾಡಲಿಕ್ಕೆ ಒಂದು ದೊಡ್ಡ ಶಕ್ತಿ ಕಾರ್ಯಕ್ರಮ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ಹಲವಾರು ಈ ಥರ ನಾವು ಘೋಷಣೆಗಳು ಹಾಗೆ ಮಾಡಿದ್ದೀವಿ. ಯಾವ ರೀತಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಏನು ಮುಂಚೆ ಹೋದ ಚುನಾವಣೆಯಲ್ಲಿ ನಾವು ವಾಗ್ದಾನ ಮಾಡಿದ್ವಿ, ಗ್ಯಾರಂಟಿ ಅನುಷ್ಠಾನ ತಂದಿದ್ವಿ, ಕರ್ನಾಟಕ ಇರ್ಬೋದು, ತೆಲಂಗಾಣ ಇರ್ಬೋದು, ಹಿಮಾಚಲ ಇರ್ಬೋದು, ಎಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ನಾವು ಹೇಳ್ದಂಗೆ ನಡ್ಕೊಂಡಿದ್ದೀವಿ. ಅದೇ ಜನರಿಗೆ ಒಂದು ವಿಶ್ವಾಸ ಇದೆ ಅಂತ ಹೇಳಿದ್ರೆ, ಏನು ಕಾಂಗ್ರೆಸ್ ಅಲ್ಲಿ ಕರ್ನಾಟಕಲ್ಲೇ ಹೇಳಿದ್ದಾರೆ ಅದೇ ರೀತಿ ಈ ಮಹಾಲಕ್ಷ್ಮಿ ಕಾರ್ಯಕ್ರಮ ಇರ್ಬೋದು, MSCP ಇರ್ಬೋದು, ಯುವಕರಿಗೆ ಕಾರ್ಯಕ್ರಮ ಇರ್ಬೋದು, ಮಹಿಳೆಯರ ಕಾರ್ಯಕ್ರಮ ಇರ್ಬೋದು, ಇದೆಲ್ಲ ಕಾರ್ಯಕ್ರಮ ಅನುಷ್ಠಾನಕ್ಕೆ ಬರ್ತದೆ ವಿಶ್ವಾಸ ಇದೆ. ಅದಕ್ಕೆ ಜನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ. ಈಗಾಗಲೇ ಮಾಹಿತಿ ಪ್ರಕಾರ ಕನಿಷ್ಠ 20 ಸೀಟ್ ನಾವು ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಸರಿ ಸರ್, ತಾವು ಕೂಡ ಹುಬ್ಬಳ್ಳಿ, ಧಾರವಾಡ, ಈ ಕಡೆ ಹಾವೇರಿ, ರಾಣಿಬೆನ್ನೂರು, ಬ್ಯಾಡಗಿ ಕೂಡ ಗ್ರಾಮೀಣ ಭಾಗದಲ್ಲಿ ಭೇಟಿ ಮಾಡ್ತಾ ಇದ್ರಿ. ನಿಮ್ಮ ಹಿಂದೆ ಕಡೆ ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ ಫಾಲೋ ಮಾಡ್ತಾ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ತಂಡ ಹೋಗ್ತಾ ಇದೆ. ಈ ಗ್ರಾಮೀಣ ಭಾಗದಲ್ಲಿ ಅನೇಕ ಪ್ರಚಾರದಲ್ಲಿ ತಾವು ಹೇಳ್ತಾ ಇದ್ರಿ, ನಾನು ಕೂಡ ಗಮನ ಹರಿಸಿದೆ. 15 ಲಕ್ಷ ಬಂತ ನಿಮಗೆ, 2,000 ರೂಪಾಯಿ ಅಕೌಂಟಿಗೆ ಬಂದಿದ್ದಿಲ್ಲ, ಚೆಕ್ ಮಾಡ್ಕೊಳ್ಳಿ. 5 kg ಅಕ್ಕಿ ಬದಲಿಗಾಗಿ ನಿಮಗೆ ನಾವು ಅಮೌಂಟ್ ಹಾಕ್ತಾ ಇದ್ದೀವಿ. ಬಸ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಯಾರು ಸೀಟ್ ಕೊಡ್ತಿರಲಿಲ್ಲ, ಈಗ ಮಹಿಳೆಯರಿಗೆ ಸೀಟ್ ಕೊಡ್ತಾ ಇದ್ದಾರೆ. ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ರಿ, ಅದನ್ನು ಗಮನ ಹರಿಸಿ ನಮಗೆ ಮತ ಕೊಡಿ ಅಂತ ತಾವು ಕೇಳ್ತಾ ಇದ್ದೀರಿ. ಇದಕ್ಕೆ ನಾರಿ ಶಕ್ತಿ, ಯುವ ಶಕ್ತಿ ಮತ್ತು ರೈತ ಶಕ್ತಿ ಅಂತೇಳಿ ಅಟ್ಯಾಕ್ ಕೌಂಟರ್ ನಿಮಗೆ ಭಾರತೀಯ ಜನತಾ ಪಕ್ಷದವ್ರು ಮಾಡ್ತಾರೆ. ಎಷ್ಟು ಬಲಿಷ್ಠವಾಗಿದೆ ನಿಮ್ಮ ಕಾಂಗ್ರೆಸ್ಸಿನ 5+5 ಗ್ಯಾರಂಟಿ? ನಾರಿ ಶಕ್ತಿ, ಯುವ ಶಕ್ತಿ, ರೈತ ಶಕ್ತಿ, ಈ 3 ಶಕ್ತಿಗಳಿಗೆ ಹೆಚ್ಚು ಶಕ್ತಿಯನ್ನು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಪ್ರಿಯಾಂಕಾ ಒತ್ತನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 5 ಗ್ಯಾರಂಟಿಗಳು ಏನು ನಾವು ಕೊಟ್ಟಿದ್ದೀವಿ, ಜನ ಬಹಳ ಸಂತೋಷದಿಂದ ನೆಮ್ಮದಿಯಿಂದ ಇದ್ದಾರೆ ಕರ್ನಾಟಕದಲ್ಲಿ. ಅದೇ ರೀತಿ ಇವತ್ತು ಏನು 2,000 ರೂಪಾಯಿ ನಾವು ಮಹಿಳೆಯ ಪರಿವಾರದಲ್ಲಿ ಹಿರಿಯರಿದ್ದಾರೆ ಅವ್ರಿಗೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಮಹಾಲಕ್ಷ್ಮಿ ಕಾರ್ಯಕ್ರಮ ಪ್ರತಿ ವರ್ಷ 1,00,000 ರೂಪಾಯಿ ಕೊಡುವಂತಹ ತೀರ್ಮಾನ ನಮ್ಮ ಮ್ಯಾನಿಫೆಸ್ಟೋಲ್ಲಿ ಹಾಕಿದ್ದೀವಿ. ಅದನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಯುವಕರಿಗೆ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಅದು ಕೂಡ ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ. ಅದರಿಂದ ಆಮೇಲೆ ರೈತರಿಗೆ MSP ಹಾಗೂ ಸಾಲ ಮನ್ನಾ ಈ ಕಾರ್ಯಕ್ರಮ ಕೂಡ ನಾವು ಕೊಟ್ಟಿದ್ದೀವಿ. ಅದೇ ರೀತಿ ಇನ್ನೂ ದೊಡ್ಡ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಹೆಲ್ತ್ ಸ್ಕೀಮು, ಸುಮಾರು 25 ಲಕ್ಷ ಇನ್ಶೂರೆನ್ಸ್ನ ಪ್ರತಿಯೊಬ್ಬರು ಕೊಡುವಂಥ ಕೆಲಸ ನಾವು ಮಾಡೋಂಥ ಚಿಂತನೆ ಹಾಗೂ ನಾವು ನಮ್ಮ ಮ್ಯಾನಿಫೆಸ್ಟೋ ಹಾಕಿದ್ದೀವಿ. ಸೊ ಏನು ಭಾರತೀಯ ಜನತಾ ಪಾರ್ಟಿಯವರು 10 ವರ್ಷ ಏನು ಸುಳ್ಳು ಹೇಳ್ಕೊಂಡು ಬಂದರು, ನರೇಂದ್ರ ಮೋದಿಯವರು ಹೇಳಿದಂಥ ಸುಳ್ಳುಗಳು, ಸಬ್ಕಾ ಸಾಥ್ ವಿಕಾಸ್ ಅಂತ ಹೇಳಿದ್ರು, ಸಬ್ಕಾ ವಿಕಾಸ್ ಅಂತ ಹೇಳಿದ್ರು. ನಾನು ಹೇಳ್ತೀನಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಲ್ಲ, ಸಬ್ಕಾ ಸರ್ವನಾಶ ಅಪ್ನೆ ಕಿಯಾ ಹೈ. ತಾವು ಕೇವಲ ಮನ್ ಕಿ ಬಾತ್ ಅಂದರೆ ಜನರಿಗೆ ಮೋಸ ಮಾಡಿದ್ದೀರ. ಜನ ಇವತ್ತು ಮನ್ ಕಿ ಬಾತ್ ಮರ್ತಿದ್ದಾರೆ. ಜನ ಇವತ್ತು ಕಾಮ್ ಕಿ ಬಾತ್ ಮಾಡಿ ಅಂತ ಹೇಳೋಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಹಿನ್ನೆಲೆಯಲ್ಲಿ ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಂತ ವಿಶ್ವಾಸ ಇದೆ. ಇವತ್ತು ದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿ ಸರ್, ಈ ಗ್ಯಾರಂಟಿ ಬಗ್ಗೆ ತಾವು ಹೇಳ್ತಾ ಇದ್ರಿ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕೊನೆಯ ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣೆ ಆಗಿದ್ದು 1996. DK ನಾಯ್ಕರ್ ಅವ್ರನ್ನೇ ಬಿಟ್ಟರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ವಿಜಯ್ ಸಂಕೇಶ್ವರ್ ಅವರು 96ರಿಂದ 98, 98ರಿಂದ 99, 99ರಿಂದ 2004 ವರೆಗೆ ಸಂಸದರಾದರು. ಅಲ್ಲಿಂದ ನರೇಂದ್ರ ಮೋದಿಯವರ ನೆರಳಿನಲ್ಲಿ ಓಡಾಡುವಂಥ ವ್ಯಕ್ತಿ ಅದು ಯಾರಾದ್ರೂ ಇದ್ರೆ ಈಗಿನ ಸಂಸದ, ಕೇಂದ್ರ ಸಚಿವ. ಇವ್ರು ಹೇಳ್ತಾರೆ ಕಾಂಗ್ರೆಸ್ನವರು ನಾವು 10 ವರ್ಷದಲ್ಲಿ ನಾವು ಏನು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ 60 ವರ್ಷ ಹಿಂದಗಡೆ ಹೋಗಿ ನೋಡ್ಕೊಳ್ಳಿ ಇವ್ರು ಏನು ಮಾಡಿದ್ದಾರೆ. ಎಲ್ಲೂ ನಮ್ಮ ದೇಶದ ಜನ ಮತ್ತು ನಮ್ಮ ದೇಶದ ಮತದಾರರು ಎಲ್ಲಿ ಇದ್ರು ಅದಕ್ಕಿಂತ ಕೆಳಗಿದ್ರು. ಈಗ ನಾವು ಬಂದಾಗ ಡಿಜಿಟಲ್ ಇಂಡಿಯಾ ತಗೊಂಡ್ಬಂದಿದ್ದೀವಿ. ನಾವು ಬಂದಾಗ ಪ್ರತಿಯೊಬ್ಬರು ಮನೆಯಲ್ಲಿ ಕುಂತು ಪ್ರತಿಯೊಂದು ವ್ಯವಹಾರಗಳ ಬಗ್ಗೆ ಚೆಕ್ ಮಾಡ್ಕೋಬಹುದು.
ಅದು ಮಾಡಿದೀವಿ. ಇವರು 2G ಬಿಟ್ರೆ 5G ಬರಕ್ ಆಗ್ತಿದ್ದಿಲ್ಲ ಇವ್ರಿಗೆ ಅಂತ ಹೇಳಿದ್ರು. ಪ್ರಹ್ಲಾದ್ ಜೋಶಿ ಅವರು 4 ಬಾರಿ MP ಆಗಿ ಕೇಂದ್ರ ಮಂತ್ರಿಯಾಗಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಪ್ರಬಲ ಖಾತೆ ಇಟ್ಕೊಂಡು ಬಹಳ ಹತ್ತಿರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೋದಿ. ನಾನು ಕೇಳ್ತೇನೆ, ನಿಮ್ಮ ಸಾಧನೆ ಏನು ಈ ಕ್ಷೇತ್ರದಲ್ಲಿ? 4 ಬಾರಿ MP ಆಗಿದ್ದೀರಾ, ಕೇಂದ್ರ ಮಂತ್ರಿ ಆಗಿದ್ದೀರಾ, ಯಾವ ಅಭಿವೃದ್ಧಿ ನೀವು ಈ ಕ್ಷೇತ್ರಕ್ಕೆ ಮಾಡಿದ್ದೀರಾ? ಅದರಲ್ಲೂ ವಿಶೇಷವಾಗಿ ಮಾದಾಯಿ ವಿಚಾರದಲ್ಲಿ ಈ ಭಾಗದ ಜನರಿಗೆ ತಾವು ಮೋಸ ಮಾಡಿದ್ರಿ. ನಮ್ಮ ಚುನಾವಣೆ 10 ತಿಂಗಳು ಮುಂಚೆ ಏನು, ನಮ್ಮ ಅಸೆಂಬ್ಲಿ ಚುನಾವಣೆ ಮುಂಚೆ ನಾವೊಂದು ಪ್ರೊಟೆಸ್ಟ್ ಇಟ್ಕೊಂಡಿದ್ವಿ ಇಲ್ಲಿ ಹುಬ್ಳಿಯಲ್ಲಿ ಮಾದಾಯಿ ವಿಚಾರವಾಗಿ. ಇಟ್ಕೊಂಡ ತಕ್ಷಣ ಕೂಡಲೇ ಪ್ರೆಸ್ ಕಾನ್ಫರೆನ್ಸ್ ಕರೆದು 1 ತಿಂಗಳು ಕಾಯಿರಿ, ಫೌಂಡೇಶನ್ ಹಾಕಿ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ತಮಗೆಲ್ಲ ಕರಿತೀವಿ ಅಂತ ಹೇಳಂತ ಸುಳ್ಳು ಹೇಳಿದ್ರು. ಹೇಳಿ 1 ವರ್ಷ ಆಯಿತು. ಕೇಂದ್ರ ಸರ್ಕಾರ BJP ಇದೆ. ಒಂದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ತರಂಥ ಯೋಗ್ಯತೆ ನಮ್ಮ ಪ್ರಹ್ಲಾದ್ ಜೋಶಿಗಿಲ್ಲ. ಅದೇ ರೀತಿ ಸ್ಮಾರ್ಟ್ ಸಿಟಿ ಎಲ್ಲಿವರೆಗೂ ಕೆಲಸ ಆಗಿದೆ? ಸ್ಮಾರ್ಟ್ ಸಿಟಿ ಬಗ್ಗೆ ಎಷ್ಟು ಇಂಡಸ್ಟ್ರಿಗಳು ತಂದಿದ್ದೀರಾ ನೀವು? ಎಷ್ಟು ಅನ್ಎಂಪ್ಲಾಯ್ಡ್ ಯಂಗ್ಸ್ಟರ್ಸ್ ಕೆಲಸ ಕೊಡ್ತಿದ್ದೀರಾ? ಇದೆಲ್ಲ ಚರ್ಚೆ ವ್ಯವಸ್ಥೆ ಆಗಿದೆ. ಜನ ಇವತ್ತು ನಿಮ್ಮ ಮೇಲೆ ನಿಮ್ಮ ಏನು 4 ಟರ್ಮ್ MP ಆಗಿದ್ರಿ, ನೀವು 4 ಟರ್ಮ್ 20 ವರ್ಷ MP ಇದ್ರು ಕೂಡ ಇಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಲಿಲ್ಲ ಅಂತಮ್ಮ ಈಗಾಗಲೇ ಚರ್ಚೆಯಲ್ಲಿ ಬರ್ತಾ ಇದೆ, ಮಾತಾಡ್ತಾ ಇದ್ದಾರೆ. ಜನ ಒಂದು ಬದಲಾವಣೆ ಬಯಸ್ತಾ ಇದ್ದಾರೆ. ಆಯಿತು, ಪ್ರಹ್ಲಾದ್ ಜೋಶಿ ಅವರಿಗೆ ನಾವು 4 ಸಲ ನೋಡಿದ್ದೀವಿ, ಒಬ್ಬ ಯುವಕನಿಗೆ ಈ ಸಲ ಓಟ್ ಹಾಕೋಣ, ಕಾಂಗ್ರೆಸ್ ಓಟ್ ಹಾಕೋಣ ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ನಮ್ಮ ಯುವ ನಾಯಕ ವಿನೋದ್ ಸುಟ್ಟಿ ಒಬ್ಬ ಒಳ್ಳೆಯ ಕಾರ್ಯಕರ್ತ, ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಯಾಕೆ ಒಂದು ಬದಲಾವಣೆ ತರಬಾರ್ದು ಅಂತ ಚರ್ಚೆ ನಡೀತಾ ಇದೆ. ಅದರಿಂದ ಇವತ್ತು ಜನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕಂತ ಮನಸ್ಸು ಮಾಡ್ತಾ ಇದ್ದಾರೆ. ಈ ಸಲ ವಿನೋದ್ ಅಸುಟ್ಟಿ ಗೆಲುವು ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾರೆ. ಸರಿ, DK ನಾಯ್ಕರ್ ಅವರ ಮುಂದಾಳತ್ವದಲ್ಲಿ DK ನಾಯ್ಕರ್ ಅವರ ಪವರ್ಫುಲ್ ಹೊಂದಿರತಕ್ಕಂಥ ಮತ್ತು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಪಾತ್ರ ವಹಿಸ್ತಾ ಇರುವಂತ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ನಮ್ಮ MLC ಸಲೀಂ ಅಹಮದ್ ಸಾಹೇಬರಾಗಿರ್ಲಿ, ತಾವಾಗಿರ್ಲಿ, ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಾಗಿರ್ಲಿ, ಗ್ರಾಮೀಣ ಅಧ್ಯಕ್ಷ ಅನಿಲ್ ಪಾಟೀಲ್ ಅವರು, ಶಹರ್ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ತಾಫ್ ಹಳ್ಳೂರ್ ಅವರಾಗಿರ್ಲಿ, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ವರ್ಸಸ್ BJP ಇದೆಯಾ ಅಥವಾ ಬದಲಾವಣೆ ಹಾದಿ ಕಡೆ ನಿಮ್ಮ ಒಂದು ಅಜೆಂಡಾ ಇದೆಯಾ ಸರ್? ಜನ ಇವತ್ತು BJP ಸರ್ಕಾರದ ಭ್ರಮನಿರಸರಾಗಿದ್ದಾರೆ. 10 ವರ್ಷ BJP ಸರ್ಕಾರ ನೋಡಿದ್ದಾರೆ, ಆಡಳಿತ ನೋಡಿದ್ದಾರೆ. ಯಾವುದೇ ಬದಲಾವಣೆ ಕಾಣಿಸ್ತಾ ಇಲ್ಲ. ಜನ ಈಗ ನರೇಂದ್ರ ಮೋದಿ ಹೇಳುವಂಥ ಸುಳ್ಳುಗಳನ್ನು ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ. ಅದರಿಂದ ಕರ್ನಾಟಕದಲ್ಲಿ ಆಗಲಿ ದೇಶದಲ್ಲಾಗಲಿ ಒಂದು ಬದಲಾವಣೆ ಆಗಬೇಕಾಗಿದ್ದು ಚರ್ಚೆ ಮಾಡ್ತಾ ಇದ್ದಾರೆ. 10 ವರ್ಷ ನರೇಂದ್ರ ಮೋದಿಯವರು ಯಾವುದೇ ಅಭಿವೃದ್ಧಿ ಮಾಡಲಿಲ್ಲ. ಕೇವಲ ವಿದೇಶಿ ಪ್ರಯಾಣ ಬಿಟ್ಟರೆ, ಇಡೀ ಪ್ರಪಂಚ ಸುತ್ತಾಡಿದರೆ ಬಿಟ್ಟರೆ, ಈ ದೇಶದಲ್ಲಿ ಏನು ಅಭಿವೃದ್ಧಿ ತರಬೇಕು, ಕ್ರಾಂತಿಕಾರಿಕ ಬದಲಾವಣೆ ತರಬೇಕು, ಅದು ಯಾವುದೇ ಬದಲಾವಣೆ ತರಲಿಲ್ಲ. ಯುವಕರು ನೊಂದಿದ್ದಾರೆ, ಕೆಲಸ ಇಲ್ಲದೆ ಅಲಿತಾ ಇದ್ದಾರೆ. ಮಹಿಳೆಯರಿಗೆ ಕಾರ್ಯಕ್ರಮ ಇಲ್ಲ, ರೈತರ ಕಂಗಾಲಾಗಿದ್ದಾರೆ. ಹೊಸ ಬಿಲ್ಗಳು ತಂದು ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದರಿಂದ ಒಟ್ಟಾರೆ ಜನ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ ಒಂದು ವಿಶ್ವಾಸದಲ್ಲಿದ್ದಾರೆ. ಯಾವ ರೀತಿ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು, 10 ವರ್ಷ ನಮ್ಮ ಸರ್ಕಾರ ಸಾಕಷ್ಟು ಬದಲಾವಣೆಗಳನ್ನ ತಂದಿದ್ವಿ. ಫೈನಾನ್ಷಿಯಲಿ ಯಾವ ರೀತಿಯಲ್ಲಿ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಆಡಳಿತ ಹೇಗಿತ್ತು, ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇರ್ಬೋದು ಅಥವಾ ಬೇರೆ ಕಾರ್ಯಕ್ರಮಗಳಿರ್ಬೋದು, ಇದೆಲ್ಲ ಕಾಂಗ್ರೆಸ್ ಪಕ್ಷ ಸರ್ಕಾರ ಕೊಟ್ಟಂತಹ ಒಂದು ಕೊಡುಗೆಗಳು. ಇವತ್ತು ಈ ಆಧಾರ ಇದೆಯಲ್ಲ, ಅದು ಕೂಡ ನಂದನ್ ನೀಲಕಂಠಿಯವರು ಆ ಟೈಮಲ್ಲಿ ನಮ್ಮ ಸರ್ಕಾರದ ವತಿಯಿಂದ ಮನಮೋಹನ್ ಸಿಂಗ್ ಕರೆದು ಅವ್ರಿಗೆ ಆ ಕಾರ್ಯಕ್ರಮಗಳು ಕೊಟ್ಟಿದ್ರು. ಅದರಿಂದ ಜನ ಇವತ್ತು ಅದನ್ನು ನೆನೆಸ್ಕೊಳ್ತಾ ಇದ್ದಾರೆ, ನಮ್ಮ ಸರ್ಕಾರದ ಸಾಧನೆಗಳು ನೆನೆಸ್ಕೊಳ್ತಾ ಇದ್ದಾರೆ. ಹಾಗೂ ಈ ಸರ್ಕಾರದ ವೈಫಲ್ಯಗಳು ಕೂಡ, BJPಯ ವೈಫಲ್ಯಗಳು ಕೂಡ ನೆನೆಸ್ಕೊಳ್ತಾರೆ. ಅದರಿಂದ ಇಂಡಿಯಾ ಮೈತ್ರಿಕೂಟಕ್ಕೆ ಅಧಿಕಾರ ಕೊಡಬೇಕಂತ ತೀರ್ಮಾನಕ್ಕೆ ಬಂದಿದ್ದಾರೆ. ದೇಶದಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆ, ಅಭಿವೃದ್ಧಿ ಆಗಬೇಕಾದ್ರೆ ಕಾಂಗ್ರೆಸ್ ಕೇಂದ್ರ ಅಧಿಕಾರಕ್ಕೆ ಬರಬೇಕಂತ ಜನರಿಗೆ ಇವತ್ತು ಆಶಾಭಾವನೆಯಿಂದ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರಿಗೆ ಜನರು ಇವತ್ತು ನೋಡ್ತಾ ಇದ್ದಾರೆ. ಅದರಿಂದ ನಮಗೆ ವಿಶ್ವಾಸ ಇದೆ, ಇಂಡಿಯಾ ಮೈತ್ರಿಕೂಟ ಸರ್ಕಾರ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಮತ್ತೆ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಸರಿ ಸರ್, ರಾಹುಲ್ ಗಾಂಧಿ ಅವರು ಅಂದ ತಕ್ಷಣ ನನಗೊಂದು ಹಳೆಯ ನೆನಪು, ಅಂದರೆ 2004ರ UPA ಸರ್ಕಾರದ ಸಂದರ್ಭದಲ್ಲಿ ಒಂದು ನೆನಪು ಬಂತು. ಮ್ಯಾನಿಫೆಸ್ಟೋ ಜಾರಿಯಾದಂಥ ಸಂದರ್ಭದಲ್ಲಿ ಅವಾಗ 2 ಮುಖ ಇತ್ತು. ಮೊದಲನೇ ಮುಖ ಸೋನಿಯಾ ಗಾಂಧಿ, ಎರಡನೇ ಮುಖ ಮನಮೋಹನ್ ಸಿಂಗ್ ಅವ್ರ ಮುಖ ಇತ್ತು. ಅದರಲ್ಲಿ ಅವಾಗ ನಮ್ಮದೇ ಮಾಧ್ಯಮ ಮಿತ್ರರು ಕೇಳಿದಾಗ ಇದರಲ್ಲಿ ಪ್ರೈಮ್ ಮಿನಿಸ್ಟರ್ ಯಾರಂದ ತಕ್ಷಣ ಮುಖ ಮುಚ್ಕೊಂಡಿದ್ದು ಸೋನಿಯಾ ಗಾಂಧಿ.
ಅಂದರೆ ಕ್ಲಾರಿಫೈ ಸಿಕ್ತು ಮನಮೋಹನ್ ಸಿಂಗ್ ಅಂತೇಳಿ. ಈಗ 2024ರ ಚುನಾವಣೆ ಅಂದರೆ 20 ವರ್ಷದ ನಂತರ 2024ರ ಚುನಾವಣೆಯಲ್ಲಿ ಮ್ಯಾನಿಫೆಸ್ಟೋದಲ್ಲಿ 2 ಮುಖ ಬಂದವು. ಒಂದು AICC ಅಧ್ಯಕ್ಷರಾಗಿರ್ತಕ್ಕಂಥ ಕರ್ನಾಟಕದ ಹೆಮ್ಮೆ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಮುಖ ಬಂತು. ಇದೇ ಪ್ರಶ್ನೆ ಕೇಳಿದಾಗ ಅಲ್ಲಿ ಕ್ಲಾರಿಫೈ ಕೊಟ್ಟರು ರಾಹುಲ್ ಗಾಂಧಿ, ಇನ್ನೂವರೆಗೆ ನಮ್ಮ ಇಂಡಿಯಾ ಮೈತ್ರಿಕೂಟದಲ್ಲಿ ಯಾರೋ ಅಭ್ಯರ್ಥಿ ಅನ್ನೋದು ನಾವು ಘೋಷಣೆ ಮಾಡಿಲ್ಲ, ನಮ್ಮ ಅಜೆಂಡಾ ಇರೋದು ಚುನಾವಣೆ ಗೆಲ್ಲುವುದು, ಅಭ್ಯರ್ಥಿ ನಂತರ ಅಂತ ಹೇಳಿದ್ರು. ಇದಕ್ಕೆ ಯಾಕೆ ಕ್ಲಾರಿಫೈ ಸಿಗ್ಲಿಲ್ಲ? ಅವಾಗ ಕ್ಲಾರಿಫೈ ಸಿಕ್ತು, ಇವಾಗ ಯಾಕೆ ಸಿಗ್ತಾ ಇಲ್ಲ ಸರ್? ಒಟ್ಟಾರೆ ನಮ್ಮ ಹೋರಾಟ ಕೋಮುವಾದಿ ಜಾತಿವಾದಿ ಕೇಂದ್ರ ಬಿಜೆಪಿ ಸರ್ಕಾರ ಹೋಗಬೇಕು, ಕೇಂದ್ರದಲ್ಲಿ ಇಂಡಿಯಾ ಮೈತ್ರಿಕೂಟ ಸರ್ಕಾರ ಅಧಿಕಾರಕ್ಕೆ ಬರಬೇಕಂತ ನಮ್ಮ ಹೋರಾಟ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದೆ ಕರ್ನಾಟಕದವರು, ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದ್ದಂತಹ ಮುಖಂಡರು. ಅವರು ಕೂಡ ಈ ದೇಶದ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗ್ಬೇಕಂತ ಎಷ್ಟೋ ಬಾರಿ ಹೇಳಿದ್ದಾರೆ. ಅದರಿಂದ ಆದರೆ ರಾಹುಲ್ ಗಾಂಧಿ ಮಾತ್ರ ಯಾವತ್ತೂ ಕೂಡ ಅವರು ಅದನ್ನು ವ್ಯಕ್ತಪಡಿಸಿಲ್ಲ. ಆದರೆ ಇಡೀ ದೇಶದ ಕಾರ್ಯಕರ್ತರು ರಾಹುಲ್ ಗಾಂಧಿ ದೇಶದ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂತ ಆಸೆ ಪಡ್ತಾ ಇದ್ದಾರೆ. ಅಂತಿಮವಾಗಿ ನಮ್ಮ ಪಕ್ಷದ ವರಿಷ್ಠರು ಸೇರಿ ಅದನ್ನು ತೀರ್ಮಾನ ತಗೊಳ್ತಾರೆ. ಆದರೆ ನಮ್ಮ ವಿಶೇಷವಾಗಿ ಯುವಕರೆಲ್ಲ ಭಾವನೆ, ಹಿರಿಯರ ಭಾವನೆ, ರಾಜೀವ್ ಗಾಂಧಿ ನಂತರ ರಾಹುಲ್ ಗಾಂಧಿ ದೇಶದ ಪ್ರೈಮ್ ಮಿನಿಸ್ಟರ್ ಆಗಬೇಕು. ರಾಹುಲ್ ಗಾಂಧಿ ಅವ್ರಿಗೆ ಆಸೆ ಇಲ್ಲದೆ ಇರ್ಬೋದು, ಆದರೆ ಜನ ಅವ್ರಿಗೆ ಪ್ರೈಮ್ ಮಿನಿಸ್ಟರ್ ಸ್ಥಾನ ನೋಡುವಂತ ಆಸೆ ಪಡ್ತಾ ಇದ್ದಾರೆ. ಅಂತಿಮ ತೀರ್ಮಾನ ಕಾಂಗ್ರೆಸ್ ಪಕ್ಷ ವರಿಷ್ಠರು ಮಾಡ್ತಾರೆ. ಸರಿ ಸರ್, ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ನಿಮ್ಮ ಸಮಯದ ವಿಚಾರ ಮಾಡುತ್ತಾ, ಯಾಕಂದ್ರೆ ತಾವು ಪ್ರಚಾರಕ್ಕೆ ಹೋಗುವುದು ಅಂತ ಕೆಲಸಗಳನ್ನಿದ್ದಾವೆ, ನನ್ನಿಂದ ನಿಮ್ಮ ಸಮಯ ವ್ಯರ್ಥ ಆಗೋದು ಬೇಡ. ಆದರೆ ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಒಂದು ಇಂಡಿಯಾ ಮೈತ್ರಿಕೂಟದ ಸಭೆ ನಡೀತು ಡೆಲ್ಲಿಯಲ್ಲಿ. ಆ ಸಭೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ 3 ಮುಖ್ಯಮಂತ್ರಿಗಳು, ಅರವಿಂದ್ ಕೇಜ್ರಿವಾಲ್ ಅವರಾಗಿರಲಿ, ಪಂಜಾಬಿನ CM ಆಗಿರ್ತಕ್ಕಂಥ ಭಗವಾನ್ ಮಾನ್ ಆಗಿರಲಿ, ವೆಸ್ಟ್ ಬೆಂಗಾಲ್ CM ಮಮತಾ ಬ್ಯಾನರ್ಜಿ ಅವರು ಕೂಡ ದಲಿತ ಫೇಸ್ ಇಟ್ಕೊಂಡು ಈ ಬಾರಿ ನಾವು ಚುನಾವಣೆಗೆ ಹೋಗೋದ್ರಿಂದ ನಮ್ಮ ಇಂಡಿಯಾ ಮೈತ್ರಿಕೂಟ ಏನು ಅಬ್ಕಿ ಬಾರ್ 400 ಪಾರ್ ಅಂತ ಅಂದರೆ ಇನ್ಕು 40 भी पार करने नहीं देके ದಲಿತ್ ಕೆ ಫೇಸ್ ಕೆ ಪೂರ ಎಲೆಕ್ಷನ್ ಚಲೆ ಜಾಯಂಗೆ ಅಂತೇಳಿ ಏನೋ ಅವರು ಅಲ್ಲಿ ಮಂಡನೆ ಮಾಡಿದ್ರು. ಅವಾಗ ರಾಹುಲ್ ಗಾಂಧಿ ಯಾಕೆ ಮತ್ತು ಸೋನಿಯಾ ಗಾಂಧಿ ಅವರು ಮೌನವಾಗಿ ತಟಸ್ಥವಾಗಿದ್ದರು ಸರ್? ಇದ್ರ ಬಗ್ಗೆ ಯಾಕೆ ಕ್ಲಾರಿಫೈ ಕೊಟ್ಟಿಲ್ಲ? ಅಲ್ಲ, ಅವ್ರು ಯಾಕೆ ಕ್ಲಾರಿಫಿಕೇಶನ್ ಕೊಡಬೇಕು? ಕಾಂಗ್ರೆಸ್ ಪಕ್ಷ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ, ಎಲ್ಲಾ ಸಮಾಜದವರಿಗೆ ಸೀಮಿತ. ಇಡೀ ಈ ಕಾಂಗ್ರೆಸ್ ಪಕ್ಷಕ್ಕೆ 140 ವರ್ಷಗಳ ಇತಿಹಾಸ ಇದೆ. ಹೌದು. ಯಾವುದೇ ಜಾತಿ ಆಧಾರದ ಮೇಲೆ ನಮ್ಮ ಪಕ್ಷ ಕಟ್ಟಿಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ, ಅದಕ್ಕೆ ಹೇಳಿ ನಾನು. ಅದರಿಂದ ಯಾವುದು ಎಲ್ಲ ಸಮಾಜದವರಿಗೆ ಅವಕಾಶ ಕಾಂಗ್ರೆಸ್ನಲ್ಲಿದೆ. ಆದರೆ ಯಾರಿಗೆ ವರ್ಷಾನುಗಟ್ಲೆಯಿಂದ 100 ವರ್ಷ ತುಡಿತಕ್ಕೆ ಆಗಂತಹ ಆ ಸಮಾಜಗಳಿಗೆ ಹೆಚ್ಚು ಶಕ್ತಿ ಕೊಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಯಾವತ್ತೂ ಮಾಡ್ತಾ ಇದೆ, ಮುಂದೆ ಕೂಡ ಮಾಡುತ್ತೆ. ಬಟ್ ಒಟ್ಟಾರೆ ಎಲ್ಲ ಸಮಾಜದವ್ರಿಗೆ ಕಾರ್ಯಕ್ರಮ, ಎಲ್ಲ ಸಮಾಜದವ್ರ ರಕ್ಷಣೆ, ಎಲ್ಲ ಸಮಾಜದವ್ರಿಗೆ ಶಕ್ತಿ ಕೊಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷ. ಅದೇ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಒಂದು ಪಕ್ಷ ಮಾತ್ರ ಅಲ್ಲ, ಒಂದು ಮೂವ್ಮೆಂಟ್ ಅದು. ಅದರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ತಂದು ಕೊಟ್ಟಿದ್ದೆ. ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ನಾವು ಅಧಿಕಾರ ಇರಲಿ ಅಧಿಕಾರ ಇಲ್ಲದಿರಲಿ ಸಮಾಜದ ಎಲ್ಲ ವರ್ಗದ ಹಿತವನ್ನು ಕಾಪಾಡೋದೇ ಕಾಂಗ್ರೆಸ್ ಪಕ್ಷ ನೀತಿ ಸಿದ್ಧಾಂತ. ನಾವು ಗೆದ್ದಿದ್ದೀವಿ, ಸೋತಿದ್ದೀವಿ, ಅದು ನಮ್ಮ ಸಿದ್ಧಾಂತಗಳನ್ನು ಯಾವತ್ತೂ ಬಲಿ ಕೊಟ್ಟಿಲ್ಲ ಅಧಿಕಾರಕ್ಕೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಸಮಾಜ ಜನರ ರಕ್ಷಣೆ ಕೊಡುವಂಥದ್ದೇ ಕಾಂಗ್ರೆಸ್ ಪಕ್ಷದ ನೀತಿ ಅಂತ ಹೇಳಿ ಬಯಸ್ತಾ ಇದ್ದೇನೆ. ಸರಿ ಸರ್, 2 ಹೆಸರು ತಗೊಂಡೆ ಸರ್ ನಾನು. ಅವಾಗ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಲೀಂ ಅಹಮದ್ ಅವರಾಗಿರಲಿ, ಉಸ್ತುವಾರಿ ಆಗಿದ್ದ ಜಿಲ್ಲಾ ಸಂತೋಷ್ ಲಾಡ್ ಅವರಾಗಿರಲಿ, ಅನಿಲ್ ಪಾಟೀಲ್ ಮತ್ತು ಅಲ್ತಾಫ್ ಅವರು, ಅವರ ಪಾತ್ರ ಈ ಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿಗೆ DK ನಾಯ್ಕರ್ ಅವರ ಮುಂದಾಳತ್ವದಲ್ಲಿ ದಿವಂಗತ DK ನಾಯ್ಕರ್ ಅವರು ಮಾಡಿರ್ತಕ್ಕಂಥ ಸಾಧನೆ ಮೇರೆಗೆ ಈ ಕ್ಷೇತ್ರದಲ್ಲಿ ಅಹಿಂದ ಸಂಘಟನೆಯ ವ್ಯಕ್ತಿ ಮತ್ತು ಅಹಿಂದ ಅನ್ನೋದಕ್ಕಿಂತ ಜಾತ್ಯತೀತವಾಗಿರ್ತಕ್ಕಂಥ ಒಂದು ವ್ಯಕ್ತಿನ ಗೆಲ್ಲಿಸ್ಲಿಕ್ಕೆ ಈ 4 ಮಂದಿಯವರ ಪಾತ್ರ ಯಾವ ರೀತಿ ಬಲಿಷ್ಠವಾಗಿದೆ? ಅದು ನಮ್ಮ ಧರ್ಮ, ನಮ್ಮ ಕರ್ತವ್ಯಗಳು. ಇದೆಲ್ಲ ಪಕ್ಷದ ಕಾರ್ಯಕರ್ತರಾಗಿ, ಪಕ್ಷ ಮುಖಂಡರಾಗಿ ಈ ಚುನಾವಣೆಗಳಲ್ಲಿ ಜನರಿಗೆ ಕಾಂಗ್ರೆಸ್ ಪಕ್ಷದ ನೀತಿ ಸಿದ್ಧಾಂತ, ನಮ್ಮ ಕಾರ್ಯಕ್ರಮ, ನಮ್ಮ ಗ್ಯಾರಂಟಿಗಳು ಹಾಗೂ ಜನರಿಗೆ ನಮ್ಮ ಅಭ್ಯರ್ಥಿ ಗೆಲುವಿನಿಂದ ಈ ಕ್ಷೇತ್ರಕ್ಕೆ ಯಾವುದು ಒಳ್ಳೆಯದಾಗತ್ತೆ ಆ ಎಲ್ಲ ವಿಚಾರಗಳನ್ನು ಹೇಳುವಂಥ ಕೆಲಸ ಧರ್ಮ ನಾವು ಮಾಡ್ತಾ ಇದ್ದೀವಿ. ಆ ಕೆಲಸ ನಾವು ಮಾತ್ರ ಅಲ್ಲ, ಇಡೀ ಈ ಭಾಗದ ಎಲ್ಲ ಮುಖಂಡರು, ಶಾಸಕರಿರಲಿ, ಮಾಜಿ ಶಾಸಕರಿರಲಿ,
ಯೂತ್ ಕಾಂಗ್ರೆಸ್ ಇರಲಿ, ಮಹಿಳಾ ಕಾಂಗ್ರೆಸ್ ಇರಲಿ, NSU ಇರಲಿ, ಸೇವಾದಳ ಇರಲಿ, ನಮ್ಮ ಸಂಘಟನೆ ಎಲ್ಲ ನಿರಂತರವಾಗಿ ಒಂದು ಹೋರಾಟ ನಡೀತಾ ಇದೆ. ಏನಂತಂದರೆ ವಿನೋದ್, ನಮ್ಮ ಪಕ್ಷದ ಅಭ್ಯರ್ಥಿಗಳಾದ ವಿನೋದ್ ಅಸೂಟಿಯನ್ನು ಗೆಲ್ಲಿಸಬೇಕು. ಕಳೆದ 25-30 ವರ್ಷಗಳಿಂದ ನಮಗೆ ಇಲ್ಲಿ MP ಇಲ್ಲ. ಹೌದು, ಸೊ ಒಂದು ಕಾಂಗ್ರೆಸ್ MP 27 ವರ್ಷದಿಂದ 27 ವರ್ಷದಿಂದ ನಮ್ಮ MP ಇಲ್ಲ. ಕಾಂಗ್ರೆಸ್ ಒಂದು MP ಬರಬೇಕು. ಯುವ ನಾಯಕ ಇದ್ದಾನೆ. ಈಗಾಗಲೇ ಪ್ರಹ್ಲಾದ್ ಜೋಶಿ ನೋಡಿ ಜನ ಬೇಸತ್ತಿದ್ದಾರೆ. ಒಂದು ಹೊಸ ಮುಖ ಬರಲಿ, ಯುವಕ ಇನ್ನು 25-30 ವರ್ಷ ಕೆಲಸ ಮಾಡ್ತಾರೆ, ಒಂದು ಚಿಂತನೆ ಇದೆ. ಅದ್ರ ಮೂಲಕ ಇಲ್ಲಿ ಗೆಲ್ಲಿಸ್ಬೇಕಂತ ಒಂದು ಛಲದಿಂದ, ಒಂದು ಹಠದಿಂದ ನಾವೆಲ್ಲ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಜನ ನಮಗೆ ಆಶೀರ್ವಾದ ಮಾಡ್ತಾರೆ, ವಿನೋದ್ ಅಸೂಟಿಗೆ ಓಟ್ ಹಾಕ್ತಾರೆ ಅಂತ ವಿಶ್ವಾಸ ಇದೆ. ಅದೇ ರೀತಿ BJPಯಿಂದ ಜನ ಭ್ರಮನಿಷ್ಠರಾಗಿದ್ದಾರೆ, ನೊಂದಿದ್ದಾರೆ. ಅವರು ಕೂಡ ಈ ಭಾಗದಲ್ಲಿ, ಈ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ನಾವು ಕಾಂಗ್ರೆಸ್ ಗೆಲ್ಲಿಸ್ಬೇಕು ಅಂತ ಒಂದು ಭಾವನೆಗೆ, ಇದು ಅಂತಿಮ ತೀರ್ಮಾನಕ್ಕೆ ಬಂದಿದ್ದಾರೆ. ಸೊ ಅದರಿಂದ ಕನಿಷ್ಠ 20 ಸೀಟ್ ನಾವು ಗೆಲ್ತೀವಿ ಅಂತ ನಮಗೆ ವಿಶ್ವಾಸ ಇದೆ. ಓಕೆ ಸರ್, ಈ ಹುಬ್ಳಿಯಲ್ಲಿ ಮೊನ್ನೆ ನಡೆದ ಒಂದು BUB ಕಾಲೇಜಿನ ಎಕ್ಸಾಮ್ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಆಹ್ವಾನದಲ್ಲಿ ಒಂದು ನೇಹಾ ಹತ್ಯೆ ಆಯಿತು. ಅವಾಗ ತಾವು ಕೂಡ ಅವ್ರ ಮನೆಗೆ ಹೋಗಿ ಅವರಿಗೆ ಶಾಂತವನ್ನು ಹೇಳುವಂಥ ಕೆಲಸ ಮಾಡಿದ್ರಿ, ಮತ್ತು ನಮ್ಮ ಮುಖ್ಯಮಂತ್ರಿಗಳು ಕೂಡ ಬಂದಿದ್ರು. ಈ ಪ್ರಕರಣದ ಶಿಕ್ಷೆ ಯಾವ ರೀತಿ ಕಠಿಣವಾಗಿ ಆಗಬಹುದು? ತಾವು ಒಂದು ಯುವಕರಾಗಿ ನಮ್ಮಂಥ ಯುವಕರಿಗೆ ಒಂದು ಏನು ಮೆಸೇಜ್ ಕೊಡ್ಬೇಕಂತ ಅನ್ಕೊಟ್ರಿ ಸರ್ ನೀವು? ಆ ಘಟನೆಯನ್ನು ತೀವ್ರವಾಗಿ ಖಂಡಿಸ್ತೀವಿ. ನಾವು ಪ್ರತಿಯೊಬ್ಬರು ಖಂಡಿಸಬೇಕು. ಇಡೀ ಸಮಾಜ ಖಂಡಿಸಿದೆ. ಇಂಥ ಘಟನೆಗಳು ಯಾವತ್ತೂ ಆಗಬಾರ್ದು. ಆಮೇಲೆ ಒಂದು ಸಂದೇಶ ಹೋಗಬೇಕು, ಶಿಕ್ಷೆ ಮೂಲಕ ಮುಂದೆ ಯಾರಿಗೂ ಇಂಥ ಕೆಲಸ ಮಾಡಬಾರ್ದು ಅಂತ ಶಿಕ್ಷೆ ಅಂತ ಆಗಬೇಕು. ಅದಕ್ಕೆ ನಮ್ಮ ಸರ್ಕಾರ ಅದಕ್ಕೆ ಬದ್ಧವಾಗಿದೆ. ಈಗಾಗಲೇ ಅದನ್ನು CODಗೆ ಎನ್ಕ್ವೈರಿ ಕೊಟ್ಟಿದೆ. ಆದಷ್ಟು ಬೇಗ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ನಮ್ಮ ಸರ್ಕಾರ ಎಲ್ಲ ರೀತಿಯಲ್ಲಿ ಅವ್ರಿಗೆ ಸಹಕಾರ, ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಕಾರ ಕೊಡ್ತೀವಿ. ಅಂತಿಮವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಕೋರ್ಟ್ ಇದೆ, ಅವ್ರಿಗೆ ಆದಷ್ಟು ಬೇಗ ಶಿಕ್ಷೆ ಕೊಡುತ್ತೆ ವಿಶ್ವಾಸ ಇದೆ. ಆದರೆ ಇದರಿಂದ ಒಂದು ಇಟ್ ಇಸ್ ನಥಿಂಗ್ ಬಟ್ ಎ ಬಾರ್ಬರಿಕ್ ಆ್ಯಕ್ಟ್ ಅಂತ ಹೇಳಬೇಕು. ಇಂಥ ಘಟನೆ ಯಾವತ್ತೂ ಆಗಬಾರ್ದು. ಆ ತಂದೆ ತಾಯಿ ಅವರ ನಿಜವಾಗ್ಲೂ ಅವ್ರ ಬಗ್ಗೆ ನೋಡಿದ್ರೆ, ಆದರೆ ಆ ಹುಡುಗನ ತಂದೆ ತಾಯಿ ಕೂಡ ಅದನ್ನೇ ಹೇಳೋದು. ತಾಯಿ ಹೇಳಿದ್ರು, ಹೌದು, ಯಾರು ನನ್ನ ಮಗ ಮಾಡಿದ ತಪ್ಪಿಗೆ ಅವ್ನಿಗೆ ಶಿಕ್ಷೆ ಆಗಲೇಬೇಕಂತ ಹೇಳೋಂಥ ಮಾತು ಆ ತಾಯಿ ಕೂಡ. ಅವರು ಏನಂತ ಹೇಳಿದ್ರು ಅನ್ಸೋದು, ನಾನು ಕೂಡ ಗಮನ ಹರಿಸಿದೆ. ಈ ನನ್ನ ಮಗನಿಗೆ ನನ್ನ ಮಗ ಅಲ್ಲ, ಅವನೊಬ್ಬ ಆರೋಪಿ, ಅವನಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕಂತ ಹೇಳಿದ್ರೆ ಮುಂದೂ ಕೂಡ ಯಾರು ಮಾಡ್ಲಿಕ್ಕೆ ಕಲ್ಪಿಸಬಾರ್ದು, ನೂರಾರು ಪೀಳಿಗೆಯವರೆಗೆ ಅದೊಂದು ಮೆಸೇಜ್ ಹೋಗ್ಬೇಕಂತೇಳಿ ಅವ್ರ ತಾಯಿ ಬಹುಶಃ ಟೀಚರ್ ಕೂಡ ಆಗಿದ್ರು ಅಂತ ಕಾಣ್ತು ನನ್ನ ಮಾಹಿತಿ ಪ್ರಕಾರ. ಅವರ ಹೇಳಿಕೆ ಬಹಳಷ್ಟು, ಯಾಕಂದ್ರೆ ತಾಯಿ ಹೃದಯ ಆದ್ರೂ ಕೂಡ ಆ ತಾಯಿ ಹೃದಯದಲ್ಲಿ ನನ್ನ ಮಗ ಅಂತ ಬರಲಿಲ್ಲ. ಅವನು ಹೇಳಿದ ಅವನೊಬ್ಬ ಆರೋಪಿ, ಅವನಿಗೆ ಶಿಕ್ಷೆ ಕೊಡಲೇಬೇಕು. ಇಂಥ ಘಟನೆ ಯಾವ ತಾಯಿಗೂ ಬರಬಾರ್ದು, ಇಂಥ ಮಗಳು ಕಳ್ಕೋಬಾರ್ದು ಅಂತ ಹೇಳಂತ ದೊಡ್ಡ ಮಾತು ಆ ತಾಯಿ ಹೇಳಿದ್ದಾರೆ. ಅವ್ರ ತಂದೆ ಕೂಡ ಅದೇ ಮಾತು ಹೇಳಿದ್ದಾರೆ. ಅದರಿಂದ ಅವರು ಕೂಡ ನಿಜವಾಗ್ಲೂ ಅವರು ಒಂದು ನಿಮಿಷ ಯೋಚನೆ ಮಾಡಲಿಲ್ಲ ನನ್ನ ಮಗ ಅಲ್ವಾ ಅವನು ಅಂತ. ಆದರೆ ಅವರ ಸ್ಟೇಟ್ಮೆಂಟ್ ನಿಜವಾಗ್ಲೂ ಬಹಳ ಆ ತಾಯಿಗೆ ನಮ್ಮ ದೊಡ್ಡ ಗೌರವ ಕಲ್ಪಿಸ್ತೀವಿ ನಾವು. ಈ ನಮ್ಮ ನೇಹಾ ತಂದೆ ತಾಯಿ ಅವರ ಕಷ್ಟ ನಮ್ಗೆ ಅರ್ಥ ಆಗತ್ತೆ. ಯಾರಿಗೂ ಅದು ಅದರ ಬರಬಾರ್ದು. ಯಾಕಂತ ಹೇಳಿದ್ರೆ ಈ ಸಮಾಜದಲ್ಲಿ ಇಂಥ ಘಟನೆಗಳು ಆಗಬಾರ್ದು. ಆದರೆ ಆ ಹುಡುಗನ ತಾಯಿ ಕೂಡ ಅದನ್ನು ಹೇಳೋದು ನಿಜವಾಗ್ಲೂ ಅದೊಂದು ದೊಡ್ಡ ಒಂದು ಸಂದೇಶ ಕೂಡ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಕೊಟ್ಟಿದ್ದಾರೆ ತಾಯಿ. ಆ ತಾಯಿ ಹೃದಯ ಗಟ್ಟಿ ಮಾಡಿಕೊಂಡು ಇಂತಹ ತಪ್ಪು ಮಾಡೋಂಥವ್ರಿಗೆ ನಾವು ಯಾವುದೇ ರಕ್ಷಣೆ ಕೊಡೋದಿಲ್ಲ, ನನ್ನ ಮಗನೇ ಇರಲಿ, ಹೌದು, ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಮಾತು ಹೇಳಿದ್ರೆ ನಿಜವಾಗ್ಲೂ ಅವ್ರ ಮನಸ್ಸಿಂದ ಆರೋಪಿ ಅಂತ ಸ್ಥಾಪನೆ ಮಾಡಿ ಶಿಕ್ಷೆ ಕೊಟ್ಟುಬಿಟ್ರು. ದೊಡ್ಡ ವಿಚಾರ. ಓಕೆ ಸರ್, ನಾನು ಈಗ ಹಾಸನ ಕಡೆ ಹೋಗ್ತಾ ಇದ್ದೀನಿ. ನನ್ನ ಕೊನೆಯ ಪ್ರಶ್ನೆಗೆ ಮಹಾನಾಯಕರ ಟಾರ್ಗೆಟ್ ಮಾಡ್ತಾರಂತ ಮಾಜಿ ಮುಖ್ಯಮಂತ್ರಿ ಸರ್. ರಾಸಲೀಲೆ ರೇವಣ್ಣ ಕೈ ತಪ್ಪಿದ ಮಗ ಮತ್ತು ಕೈ ತಪ್ಪಿದ ಮೊಮ್ಮಗ ಅನ್ನುವಂಥ ಏನು ರಾಸಲೀಲೆ ವಿಡಿಯೋ ಹರಿದಾಡ್ತಾ ಇದೆ. 2,000 ವಿಡಿಯೋ ಅಂತೇಳಿ ಗಮನಕ್ಕೆ ಬರ್ತಾ ಇದೆ. ಮತ್ತೆ ಒಮ್ಮೆ ವಿಧಾನಸೌಧದ ಮುಂಭಾಗದಲ್ಲಿ ನನ್ನ ಹತ್ರ ಪೆನ್ಡ್ರಾ ಇದೆ ಅಂತೇಳಿ ಇದೇ ಲೆಫ್ಟ್ ಹ್ಯಾಂಡಿಂದ ಲೆಫ್ಟ್ ಪಾಕೆಟಿಗೆ ಕೈ ಹಾಕಿ ರೆಡ್ ಕಲರ್ ಸ್ಕ್ಯಾಂಡಿ ಕಂಪನಿಯ ಪೆನ್ಡ್ರಾನು ತೋರಿಸ್ತಾ ಇದ್ರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಈಗ ಅದೇ ಮಹಾನಾಯಕ ಅಂತೇಳಿ ಲಾಸ್ಟ್ ಟೈಮ್ ಗೋಕಾಕ್ ರಮೇಶ್ ಜಾರಕಿಹೊಳಿ ಮಹಾನಾಯಕ ಅಂತೇಳಿ ಏನು ಹೆಸರು ಹಾಕಿದ್ರು, ಅದೇ ಮಹಾನಾಯಕನ ಹೆಸರು ನಿಮ್ಮ KPCC ಅಧ್ಯಕ್ಷರ ಮೇಲೆ ಬರ್ತಾ ಇರುವಂತ ಕುಮಾರಸ್ವಾಮಿ ಅವರು. ಏನು ಸರ್, ಅವರು ಮಾಡಿರ್ತಕ್ಕಂಥ ತಪ್ಪಿಗೆ ಇಲ್ಲಿ ಯಾಕೆ ತಿರುವು ಕೊಡ್ತಾ ಇದೆ? ದಾರಿ ತಪ್ಪಿದ್ದ ಮಗ, ದಾರಿ ತಪ್ಪಿದ ಮೊಮ್ಮಗ. ಯಾಕಂತ ಹೇಳಿದ್ರೆ ಇಂಥ ಘಟನೆಗಳಿಗೆ ಯಾರು ಕೂಡ ಸಮರ್ಥನೆ ಮಾಡ್ಕೋಬಾರ್ದು. ಸಮಾಘಾತಕ ಏನು ಹೇಳ್ತದಕ್ಕೆ, ಇಂಥ ಘಟನೆ
ಇಡೀ ಸಮಾಜ ತಲೆ ತಂದು ಕೆಲಸ ಮಾಡಿದ್ದಾರೆ. ಇದು ವಿಶೇಷವಾಗಿ ರಾಜಕಾರಣಿಗಳು, ಜನ ಇವತ್ತು ರಾಜಕಾರಣಿಗಳ ಬಗ್ಗೆ ಅಸಹ್ಯ ಪಡ್ತಾರೆ. ಅದರಿಂದ ಕೂಡಲೇ ಬಿಜೆಪಿಯವರು ಇರ್ಬೋದು, JDS ಇರ್ಬೋದು, ಯಾವುದೇ ಪಕ್ಷದವರು ಇದ್ರು ಅದನ್ನ ತೀವ್ರ ಖಂಡಿಸ್ಬಿಟ್ಟು, ಅವನು MP ಇರಲಿ, ಮಂತ್ರಿ ಇರಲಿ, ನಿರ್ದಾಕ್ಷಿಣ್ಯವಾದ ಕ್ರಮ ನಮ್ಮ ಸರ್ಕಾರ ತಗೊಳುತ್ತೆ. ಆದರೆ ಅದನ್ನ ಆ ಇಶ್ಯೂನ ಡೈವರ್ಟ್ ಮಾಡೋಕ್ಕೆ ಕುಮಾರಸ್ವಾಮಿಯವರು ಇಂಥ ಹೇಳಿಕೆಗಳು ಕೊಡ್ತಾರೆ. ಅದನ್ನ ಸಮರ್ಥನೆ ಮಾಡೋಕ್ಕೆ ಪ್ರಯತ್ನ ಮಾಡಕ್ಕೆ ಹೋಗಬೇಡಿ. ಇಡೀ ರಾಜ್ಯದ, ಇಡೀ ದೇಶದ ಮಹಿಳೆಯರ ಕಣ್ಣಿಗೆ ತಾವು ಗುರಿ ಆಗ್ತೀರಾ. ಅದರಿಂದ ಈಗ ಏನು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಇಂತಹ ಪೈಶಾಚಿಕ ಕೃತ್ಯ ಏನು ಮಾಡಿದ್ದಾರೆ ಅದನ್ನು ಯಾರು ಕೂಡ ಒಳ್ಳೆ ಸಮಾಜ ಅದನ್ನು ಒಪ್ಪೋದಿಲ್ಲ. ಎಷ್ಟೋ ಜನ ಮನೆಯನ್ನು ಹಾಳು ಮಾಡೋಂಥ ಕೆಲಸ ತಾವು ಮಾಡಿದ್ರಿ. ಇವತ್ತು ಸಾಕಷ್ಟು ಮಹಿಳೆಯರ ಮಾನ ಮರ್ಯಾದೆ ಬೀದಿಗೆ ತಂದು ಇವತ್ತು ಅವ್ರಿಗೆ ಬಹಳ ಕಿರುಕುಳ ಕೊಡುವಂಥ ಕೆಲಸ ತಾವು ಮಾಡಿದ್ದೀರಾ. ಇದು ನಿಮ್ಮ ಸ್ವಂತ ಮಾಡಿದ ಅಪರಾಧ. ಇದು ಯಾರು ಇಂತಹ ಕಾರ್ಯಕ್ರಮ ಮಾಡ್ತಾರೆ ಅವ್ರ ಮೇಲೆ ಶಿಕ್ಷೆ ಆಗಬೇಕು. ನಮ್ಮ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ತಗೊಳ್ತೀವಿ. ಇಂಥದಕ್ಕೆಲ್ಲ ಸ್ವತಃ ರೆಕಾರ್ಡ್ ಮಾಡಿಕೊಂಡು ಇಂಥ ಕೆಲಸ ಮಾಡ್ತಾರಲ್ಲ, ಇವ್ರಿಗೆ ಏನು ಹೇಳಬೇಕು ನಮಗೂ ಅರ್ಥ ಆಗ್ತದೆ. ಯಾವ ರೀತಿ ಶಿಕ್ಷೆ ಆಗಬೇಕು ಸರ್ ಇವರಿಗೆ? ಮೊನ್ನೆ ಕೂಡ 13ನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಿದ್ರು, ಇವನು ನನ್ನ ಮಗ ಇದ್ದ ಹಾಗೆ, ಇವನಿಗೆ ಮತ ಹಾಕಿ, ನೀವು ಮತ ಹಾಕ್ತಾ ಇರೋದು ಪ್ರಜ್ವಲ್ಗೆ ಅಲ್ಲ ಮೋದಿ ಅವ್ರಿಗೆ ಅಂತ ಹೇಳಿದ್ರು. ನಿನ್ನೆ ಮೊನ್ನೆ ಕೂಡ ನನ್ನ ಕುಟುಂಬ ಬೇರೆ, ಅವರ ಕುಟುಂಬ ಬೇರೆ. ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಮಗ ಆಗೋದು, ಚುನಾವಣೆ ಮುಗಿದ ತಕ್ಷಣ ಈ ರೀತಿ ರಾಸಲೀಲೆ ಬಂದ್ರೆ ಕುಟುಂಬ ಅಲ್ಲ ಅಂತ ಹೇಳುದು, ಇದು ಸರಿನಾ ಸರ್? ಅದು ಜನ ಇವತ್ತು ಅವರ ವಿರುದ್ಧ ಮಾತಾಡೋ ಸಂದರ್ಭದಲ್ಲಿ ಈ ಥರ ಬೇರೆ ಬೇರೆ ಹೇಳಿಕೆಗಳು ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅವರು ಕೂಡ ಅಷ್ಟೇ, ಯಾವುದು ಅವರ ರೇವಣ್ಣ ಮಗ ಇರ್ಬೋದು ಅಥವಾ ಯಾರೇ ಮಗ ಇರ್ಬೋದು, ಇಂಥ ತಪ್ಪುಗಳನ್ನು ತೀವ್ರವಾಗಿ ಖಂಡಿಸಬೇಕು. ಅದೇ ರೀತಿ BJPಯವರ ಏನು ಪಾರ್ಟ್ನರ್ ಇದ್ದಾರೆ JDS, ಯಾಕಂದರೆ ಬೇಟಿ ಬಚಾವ್ ಬೇಟಿ ಪಡೋ ದೊಡ್ಡ ಸ್ಲೋಗನ್ ಕಟ್ಟಂಥ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಅವರ ಪ್ರೈಮ್ ಮಿನಿಸ್ಟರ್ ಇದನ್ನು ಈ ದೇಶ ಗಮನಿಸ್ತಾ ಇದೆ. ಇಂಥದಕ್ಕೆ ರಕ್ಷಣೆ ಯಾವುದೇ ರೀತಿಯಲ್ಲಿ ರಕ್ಷಣೆ ಕೊಡೋಂಥ ಕೆಲಸ ಮಾಡಬಾರ್ದು. ಈಗಾಗಲೇ ವಿದೇಶಕ್ಕೆ ಹೋಗೋಕ್ಕೆ ಕ್ಲಿಯರೆನ್ಸ್ ಬೇಕಾಗತ್ತೆ. ಆ ಕ್ಲಿಯರೆನ್ಸ್ ಕೂಡ ಕೇಂದ್ರ ಸರ್ಕಾರ ಕೊಟ್ಟಿದ್ದಂಥ ಮಾಹಿತಿ ಕೂಡ ಇದೆ. ಅದರಿಂದ ಇವತ್ತು ಇಡೀ ದೇಶ ಗಮನಿಸ್ತಾ ಇದೆ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಗಲಿ, ಕರ್ನಾಟಕದ JDS ಪಕ್ಷ ಆಗಲಿ, ಅವರು ಇದ್ರ ಬಗ್ಗೆ ಯಾವ ರೀತಿ ಟೀಕೆ ಮಾಡಿದ್ದಾರೆ ಮತ್ತು ಯಾವ ರೀತಿ ಖಂಡನೆ ಮಾಡಿದ್ದಾರೆ ಗಮನಿಸ್ತಾ ಇದ್ದಾರೆ. ಒಟ್ಟಾರೆ ಸಮಾಜದಲ್ಲಿ ಇಂಥ ಘಟನೆಗಳು ಆಗಬಾರ್ದು. ಇಂತಹ ವ್ಯಕ್ತಿಗಳು ರಾಜಕೀಯ ಇದಕ್ಕೆ ನಾಲಾಯಕ ಅಂತ ಹೇಳಕ್ಕೆ ಬಯಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಉತ್ತರ ಕನ್ನಡದ ಅಂಜಲಿ ನಿಂಬಾಳ್ಕರ್ ಆಗಿರ್ಲಿ, ಅಂದ್ರೆ ನಿಮ್ಮ ನಿಯರ್ ಬೈ ಹೇಳ್ತಾ ಇದ್ದೆ ನಾನು, ವಿನೋದ್ ಅಸೂಟಿಯವರಾಗಿರ್ಲಿ, ಈ ಕಡೆ ಆನಂದ ಸ್ವಾಮಿ ಘಟದೇವರ ಅವರಾಗಿರ್ಲಿ, ಈ 3 ಲೋಕಸಭಾ ಕ್ಷೇತ್ರದ ಒಟ್ಟಾರೆ 50 ಲಕ್ಷ ನಿಯರ್ ಬೈ, 40ರಿಂದ 50 ಲಕ್ಷ ನಿಯರ್ ಬೈ ಮತದಾರರಿಗೆ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಏನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀರಾ ಸರ್? ಈ 3 ಕ್ಷೇತ್ರಗಳಿಂದ ಕಾಂಗ್ರೆಸ್ ನಾವು ಗೆಲ್ತೀವಿ. ಈ ಭಾಗದ ಜನರು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ನಮ್ಮ 5 ಗ್ಯಾರಂಟಿಗಳೇನಿದೆ, 5 ಗ್ಯಾರಂಟಿಗಳು ಜನರಿಗೆ ತಲುಪಿದೆ. ಜನ ಶಾಂತಿ ನೆಮ್ಮದಿ ಇದ್ದಾರೆ, ಅಭಿವೃದ್ಧಿ ಆಗ್ತಾ ಇದೆ. ಜನ ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಅದರಿಂದ ಈ ಮುಂದೆ ಬರೋಂತಹ ನಾವು ಲೋಕಸಭಾ ಎಲೆಕ್ಷನಲ್ಲಿ ಏನು AICCಯಿಂದ ನಮ್ಮ ಎಲೆಕ್ಷನ್ ಮ್ಯಾನಿಫೆಸ್ಟೋ ಇದೆ AICCದು, ಅಲ್ಲೂ ಕೂಡ ನಾವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೀವಿ. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಸೈನ್ ಇದೆ, ರಾಹುಲ್ ಗಾಂಧಿ ಸೈನ್ ಇದೆ. ಗೃಹಲಕ್ಷ್ಮಿ ಈಗ ಮಹಾಲಕ್ಷ್ಮಿ ಆಗ್ತಾರೆ, ಯುವಕರಿಗೆ ಕಾರ್ಯಕ್ರಮ ಸಿಗುತ್ತೆ, ರೈತರಿಗೆ MSP ಸಿಗುತ್ತೆ. ಎಲ್ಲ ವಿಚಾರ ಇಟ್ಕೊಂಡು ಜನ ಇವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಬಯಸ್ತಾ ಇದ್ದಾರೆ. ಈ 3 ಕ್ಷೇತ್ರದಲ್ಲಿ ನಾವು ಗೆಲ್ತೀವಿ. ನ್ಯೂಸ್ 43 ಒಂದು ಒಳ್ಳೆ ರೀತಿಯಲ್ಲಿ ಪ್ರಚಾರ ಮಾಡ್ತಾರೆ, ನಿಜ ಸಂಗತಿಯನ್ನು ಜನರಿಗೆ ಮುಟ್ಟಿಸೋಂಥ ಕೆಲಸ ಮಾಡ್ತಾರೆ. ಅವ್ರಿಗೂ ಶುಭವಾಗಲಿ. ಒಬ್ಬ ಹೊಸ ಯುವಕರು ಇವತ್ತು ಯೂಟ್ಯೂಬ್ ಚಾನಲ್ ಮೂಲಕ ಸಮಾಜದಲ್ಲಿ ಹಾಗೂ ಜನರಿಗೆ ಏನು ಒಳ್ಳೆಯದಾಗಬೇಕು ಆ ರೀತಿಯಲ್ಲಿ ಈ ಚಾನಲ್ಗಳು ಕೆಲಸ ಮಾಡ್ತಾರೆ. ಅದರಿಂದ ಅವರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇನ್ನು ಹೆಚ್ಚು ಒಳ್ಳೇದು ಮಾಡಲಿ. ಚುನಾವಣೆಯಲ್ಲಿ ನಿಜ ಸ್ಥಿತಿಯನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ನಾವು ಮಾಡಬೇಕು. ಒಟ್ಟಾರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಏನು ನಮ್ಮ ಗ್ಯಾರಂಟಿಗಳ ಮೂಲಕ ನಾವು ಕೊಟ್ಟಿದ್ದೀವಿ, ಅದನ್ನು ಜನರಿಗೆ ಹೇಳುವಂಥ ಕೆಲಸ ನಿಮ್ಮ ಚಾನಲ್ ಮೂಲಕ ಆಗಲಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಈ ಚಾನಲ್ಗೂ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತಾನೆ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್. KPCC ಮಾಜಿ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಗೌರ್ಮೆಂಟಿನ ಚೀಫ್ ಆಗಿರ್ತಕ್ಕಂಥವ್ರು ಮತ್ತು
ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಪಾತ್ರ ವಹಿಸುವಲ್ಲಿ ಯಶಸ್ವಿ ಆಗುತ್ತಾ ಇಲ್ಲಿಯವರೆಗೆ ತಲುಪಿರ್ತಕ್ಕಂಥ ಸಲೀಂ ಅಹಮದ್ ಸರ್ ಅವರು. ಇವರು ಜಾತ್ಯತೀತ ವ್ಯಕ್ತಿ ಅನ್ನೋದಕ್ಕಿಂತ ಒಂದು ಸಮಾಜದ ಕೊಡುಗೆ ಕೊಡುವಲ್ಲಿ, ಸಮಾಜದ ಬಗ್ಗೆ ಚಿಂತನೆ ಮಾಡುವುದರಲ್ಲಿ ಮತ್ತು ಈ ದೇಶದ, ಈ ಕರ್ನಾಟಕದ 7 ಕೋಟಿ ಮತದಾರರು ಮತ್ತು ಈ ಭಾರತ ದೇಶದ 145 ಕೋಟಿಯ ಮತದಾರ ಸಮಸ್ಯೆಗೆ ಪರಿಹಾರ ಹುಡುಕುವಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಜನರಿಗೆ ಯಶಸ್ವಿಯಾಗಿ ಕೊಡುವಲ್ಲಿ ಯಶಸ್ವಿ ಆಗ್ತಾ ಬಂದಿರತಕ್ಕಂಥದ್ದು. ಇವರು ಫ್ಯಾಮಿಲಿಗೆ ಎಷ್ಟು ಸಮಯ ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ನಾ ಯಾವತ್ತು ಇವರ ಸೋಷಿಯಲ್ ಆಕ್ಟಿವಿಟೀಸ್ಗಳನ್ನ ಫಾಲೋ ಮಾಡಿದರೆ ಆ ಫಾಲೋದಲ್ಲಿ ಬರೋದು ಜನಸಾಮಾನ್ಯರ ಬಗ್ಗೆ ಚಿಂತನೆ, ಜನಸಾಮಾನ್ಯರ ಬಗ್ಗೆ ಕಾಳಜಿ, ಜನಸಾಮಾನ್ಯರ ಬಗ್ಗೆ ವಿಶ್ವಾಸ, ಅವ್ರ ಬಗ್ಗೆ ಇಟ್ಟಿರ್ತಕ್ಕಂಥ ಇವರ ನಂಬಿಕೆಗಳನ್ನು. ನನಗೆ ಯಾವತ್ತೂ ಕೂಡ ಈ ಕ್ಷೇತ್ರಗಳಲ್ಲಿ ಇವರು ಪ್ರಚಾರ ಮಾಡೋದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಇವರು ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಇಲ್ಲ, ನೋಡೇ ಇಲ್ಲ ನಾನು ಇವರಿಗೆ. ಈ ವ್ಯಕ್ತಿತ್ವ ಬಂದಿರತಕ್ಕಂಥ ಇದು ನಿಜವಾದವಾಗಿರ್ತಕ್ಕಂಥ ಜನನಾಯಕ ಅನ್ನೋದಕ್ಕಿಂತ ಜನಸೇವಕನಾಗಿ ಕೆಲಸ ಮಾಡ್ತಕ್ಕಂಥ ಸಲೀಂ ಅಹಮದ್ ಸರ್ ಅವರು. ಕರ್ನಾಟಕದಲ್ಲಿ 28 ಸ್ಥಾನದಲ್ಲಿ ನಾವು ಗೆಲ್ಲುವುದು 20+ ಸೀಟ್ಗಳನ್ನು. ಅಬ್ ಕಿ ಬಾರ್ 400 ಪಾರ್ ತೀಸರಿ ಬಾರ್ ಮೋದಿ ಸರ್ಕಾರ ಏನ್ ಸ್ಲೋಗನ್ ಇದೆ ಇದು ನಾವು ಮೈನಸ್ ಮಾಡ್ತೀವಿ. ಅಬ್ ಕಿ ಬಾರ್ 400 ಪಾರ್ ಬಿಜೆಪಿ ನೈ, ಅಬ್ ಕಿ ಬಾರ್ 400 ಪಾಸ್ ಕಾಂಗ್ರೆಸ್ ಕೆ ಪಾಸ್, ತೀಸರಿ ಬಾರ್ ಮೋದಿ ಸರ್ಕಾರ ಘರ್ ಕೆ ಪಾಸ್. ಇದು ನಿಶ್ಚಿತ. ಇದಷ್ಟು ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 43 ಇಂಡಿಯಾ. ಜೈ ಹಿಂದ್.